ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ಪಾರ್ಟ್ 2 ಅಲ್ಲಿ ಬರುವಂಥ ಪ್ರಥಮ ಚಿಕಿತ್ಸೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಅಧ್ಯಾಯ ಮುಗಿದ್ರೆ ಪಾರ್ಟ್ 2 8ನೇ ತರಗತಿದು ಕಂಪ್ಲೀಟಾಗಿ ಮುಗಿದೋಗಿರುತ್ತೆ. ಹಾಗೆ ಮುಂದಿನ ತರಗತಿಯಲ್ಲಿ 9ನೇ ತರಗತಿಯ ಇಲ್ಲಿ ಬರುವಂತಹ ಪಾರ್ಟ್ 1 ಬರುವಂತಹ ಒಂದು ಲೆಸನನ್ನು ಕುರಿತು ನೋಡೋಣ. ಈ ಹಿಂದೆ ನಾನು 6ನೇ ತರಗತಿ ಮತ್ತು 7ನೇ ತರಗತಿ ಪಾರ್ಟ್ 1 ಪಾರ್ಟ್ 2 ಹಾಗೆ 8ನೇ ತರಗತಿ ಪಾರ್ಟ್ 1 ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಪಠ್ಯಕ್ರಮಕ್ಕೆ ಅಂದರೆ ದೈಹಿಕ ಶಿಕ್ಷಣ ಪಠ್ಯಕ್ರಮ ಏನಿದೆಯಲ್ಲ ಆ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರು ಈ ಒಂದು ವಿಡಿಯೋಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಥಮ ಚಿಕಿತ್ಸೆ ಈ ಒಂದು ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದರೆ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಏನು, ಹಾಗೆ ವಿವಿಧ ರೀತಿಯ ಪ್ರಥಮ ಚಿಕಿತ್ಸೆ ಮಾಡುವಂಥ ಒಂದು ಕ್ರಮದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊತೀವಿ. ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಅಥವಾ ಹೊರ ಪರಿಸರದಲ್ಲಿ ಏನು ಮಾಡ್ತೀವಿ, ಅನೇಕ ವಿಧದ ಅಪಘಾತಗಳು ಏನು ಮಾಡ್ತವೆ ಸಂಭವಿಸ್ತಲೇ ಇರ್ತವೆ. ಅಂತಹ ಸಂದರ್ಭದಲ್ಲಿ ಅಪಘಾತಕ್ಕೆ ಒಳಗಾದವರಿಗೆ ಏನು ಮಾಡಬೇಕು, ನಾವು ಪ್ರಥಮ ಚಿಕಿತ್ಸೆ ಅವಶ್ಯಕವಾಗಿರ್ತದೆ. ಹಾಗೂ ಪ್ರಥಮ ಚಿಕಿತ್ಸೆಯಿಂದ ಅಪಘಾತದ ತೀವ್ರತೆಯನ್ನು ಕೂಡ ನಾವೇನು ಮಾಡ್ಬೋದು, ಕಡಿಮೆ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಪ್ರಥಮ ಚಿಕಿತ್ಸೆ ನೀಡುವ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಅದರ ಬಗ್ಗೆ ಏನಿರಬೇಕು, ನಾಲೆಜ್ ಪ್ರತಿಯೊಬ್ಬರಿಗೂ ಇರಬೇಕು. ಹಾಗೆ ಇಲ್ಲಾಂದರೂ ಕೂಡ ಅವು ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥೇಳಿ ಇವಾಗ ತಿಳಿದುಕೊಳ್ಳೋಣ. ಇವಾಗ ಸುಟ್ಟ ಗಾಯಗಳು ದೇಹ ಅಥವಾ ದೇಹದ ಭಾಗಗಳು ಬೆಂಕಿಯ ಅಥವಾ ಬಿಸಿಯಾದ ಲೋಹಗಳ, ರಾಸಾಯನಿಕಗಳ, ಆಮ್ಲಗಳ ವಿದ್ಯುತ್ ಸಂಪರ್ಕ ಹೊಂದಿದಾಗ ಏನಾಗ್ತದೆ, ಸಾಮಾನ್ಯವಾಗಿ ಸುಡ್ತವೆ. ಯಾವ್ಯಾವ ಸುಡ್ತವೆ? ದೇಹದ ಭಾಗಗಳು ಬೆಂಕಿಯಿಂದ ಸುಟ್ಕೋಬೋದು, ಬಿಸಿಯಾದ ಲೋಹಗಳು ಮುಟ್ಟುವುದರಿಂದ ಮೂಲಕ ನಾವು ಸುಟ್ಕೋಬೋದು, ರಾಸಾಯನಿಕ ಕೆಲವು ಕೆಮಿಕಲ್ಸ್ ನಮ್ಮ ಕೈ ಮೇಲೆ ಅಥವಾ ಕಾಲ ಮೇಲೆ ಬೀಳುವುದರ ಮೂಲಕ ಆ ರೀತಿ ಕೂಡ ನಾವೇನು ಮಾಡೋದು, ಸುಟ್ಟ ಗಾಯಗಳು ಮಾಡ್ಕೋತೀವಿ. ಆಮ್ಲಗಳು ಪ್ರಯೋಗ ಮಾಡುವಾಗ ಆಮ್ಲಗಳು ಬಳಸ್ತೀವಲ್ಲ ಆ ಟೈಮಲ್ಲಿ, ವಿದ್ಯುತ್ ಸಂಪರ್ಕ ಹಿಟ್ಟರ್ ಆಗಿರ್ಬೋದು ಎಲ್ಲ ಆ ಟೈಮಲ್ಲೆಲ್ಲ ಏನು ಮಾಡ್ಬೋದು, ನಾವು ಸುಟ್ಟ ಗಾಯಗಳನ್ನು ಮಾಡ್ಕೊಳ್ತೀವಿ. ಅಥವಾ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹಚ್ಚುವಾಗ ಅವಾಗ ಕೂಡ ಸುಟ್ಟ ಗಾಯಗಳಾಗ್ತವೆ. ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಪಟಾಕಿಗಳನ್ನು ಅಜಾಗರೂಕತೆಯಿಂದ ಸಿಡಿಸುವಾಗ ಮತ್ತು ಮನೆಯಲ್ಲಿ ಅಡುಗೆಗೆ ಬಳಸುವಂಥ ಸ್ಟೋವ್ಗಳಿಂದಲೂ ಏನಾಗ್ತವೆ, ಸುಟ್ಟ ಗಾಯಗಳಾಗುವಂತಹ ಸಂಭವಗಳಿರ್ತವೆ, ಅಧಿಕವಾಗಿರ್ತವೆ. ಕೆಲವು ಸಾರಿ ಸುಟ್ಟ ಗಾಯಗಳಿಂದ ಏನಾಗ್ತೈತೆ, ಅಂಗನ್ಯೂನತೆ ಕೂಡ ಉಂಟಾಗ್ತೈತೆ. ಕೆಲವು ಸಾರಿ ಜಾಸ್ತಿ ಸುಟ್ಟಂದರೆ ಆವಾಗ ಅಂಗದ ಅಂದರೆ ಪಾರ್ಟ್ಗಳು ಏನಾಗ್ತೈತೆ, ನ್ಯೂನತೆಗೆ ಒಳಗಾಗ್ತವೆ. ಅಥವಾ ತೀವ್ರ ಗಾಯ ಅದು ಅಂದರೆ ಅವಾಗ ಸಾವು ಕೂಡ ಏನು ಮಾಡೋದು, ಸಂಭವಿಸ್ಬೋದು. ಹಾಗಾದರೆ ಸುಟ್ಟ ಗಾಯಗಳಾಗಿದ್ದಾವೆ ಅಂದರೆ ಅಲ್ಲಿ ಏನು ನಾವು ಉಪಚಾರ ನೀಡಬೇಕು ಅಂದರೆ ಅಲ್ಲಿ ಪ್ರಥಮ ಚಿಕಿತ್ಸೆ ಯಾವ ರೀತಿಯಲ್ಲಿ ನಾವು ಕೊಡಬೇಕು ಅಂಥೇಳಿ. ಸುಟ್ಟ ಭಾಗವನ್ನು ಏನು ಮಾಡಬೇಕು, ಕಾಳಜಿಯಿಂದ ಉಪಚರಿಸಬೇಕು. ಬಟ್ಟೆಗೆ ಬೆಂಕಿ ಬಿದ್ದಾಗ ಗಾಬರಿಯಿಂದ ಓಡಾಡಬಾರ್ದು. ನಮಗೇನಾದರೂ ಬಟ್ಟೆಗೆ ಬೆಂಕಿ ಬಿತ್ತಂದರೆ ಅವಾಗ ಗಾಬರಿಯಿಂದ ಓಡಾಡಬಾರ್ದು. ವ್ಯಕ್ತಿಯನ್ನು ನೆಲದ ಮೇಲೆ ಏನ್ಬೇಕು, ಅಂಗಾತ ಮಲಗಿಸಿ ಅತ್ತಿತ್ತ ಹೊರಳಾಡಿಸಬೇಕು. ಸನಿಯದಲ್ಲಿ ಇರುವವರು ವ್ಯಕ್ತಿಯನ್ನು ದಪ್ಪನೆಯ ಬಟ್ಟೆ ಅಥವಾ ಕಂಬಳಿಯಿಂದ ಸುತ್ತಿ ಏನು ಮಾಡಬೇಕು, ನೆಲದ ಮೇಲೆ ಅವರನ್ನು ಹೊರಳಿಸಬೇಕು. ಈ ಮೂಲಕ ನಾವು ಏನು ಮಾಡ್ಬೋದು, ಆ ಸುಟ್ಟ ಗಾಯವನ್ನು ಕಡಿಮೆ ಮಾಡ್ಬೋದು. ಬೆಂಕಿಗೆ ತಗಲಿದಂತಹ ಬಟ್ಟೆಯನ್ನು ಜಾಗರೂಕತೆಯಿಂದ ದೇಹದಿಂದ ಬೇರ್ಪಡಿಸಬೇಕು. ಯಾವ ಭಾಗದಲ್ಲಿರುವಂಥ ಬಟ್ಟೆ ಬೆಂಕಿಗೆ ಹತ್ತಿದೆನೋ ಅದನ್ನು ನಾವು ಜಾಗೃತೆಯಿಂದ ಬೇರ್ಪಡನೆ ಮಾಡಬೇಕು. ಅವು ಅಂಟಿಕೊಂಡಿದ್ದಲ್ಲಿ ಏನು ಮಾಡಬೇಕು, ಅಲ್ಲಲ್ಲಿ ಕತ್ತರಿಸಿ ತೆಗಿಬೇಕು. ಗಾಯದಿಂದ ಉಂಟಾದ ಬೊಬ್ಬೆಗಳನ್ನು ಸೀಳಬಾರ್ದು. ಇವಾಗ ಬೆಂಕಿ ಹತ್ತಿದಾಗ ಬೊಬ್ಬೆಗಳು ಹೇಳ್ತವೆ, ಅದನ್ನು ಏನು ಮಾಡಬಾರ್ದು, ನಾವು ಸೀಳಬಾರ್ದಂತೆ ಅಂದರೆ ಹೊಡಿಬಾರ್ದು ಅಂತ ಅರ್ಥ. ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ಏನು ಮಾಡಬೇಕು, ತಕ್ಷಣವೇ ತಣ್ಣೀರಿನಿಂದ ತೊಳೆಯಬೇಕು. ಸಣ್ಣ ಪುಟ್ಟ ಗಾಯಗಳಾದರೆ ಏನು ಮಾಡಬೇಕು, ನಾವು ತಕ್ಷಣವಾಗಿ ತೊಳಿಬೇಕು ತಣ್ಣೀರಿನಿಂದ. ನಂತರ ಗಾಯಕ್ಕೆ ನೋಡಬೇಕು ಸೋಡಿಯಂ ಬೈಕಾರ್ಬನೇಟ್ ದ್ರಾವಣವನ್ನು ನಯವಾಗಿ ಏನು ಮಾಡಬೇಕು, ಲೇಪಿಸಬೇಕು. ಆ ತಣ್ಣೀರಿನಿಂದ ತೊಳೆದು ಅದಕ್ಕೆ ಏನು ಮಾಡಬೇಕಂತೆ, ಸೋಡಿಯಂ ಬೈಕಾರ್ಬನೇಟ್ ದ್ರಾವಣವನ್ನು ಹಚ್ಚಬೇಕು. ಗಾಯಗಳಿಗೆ ಮುಲಾಮನ್ನು ನವಿರಾಗಿ ಗಾಯ ಮಾಸುವವರೆಗೂ ಹಚ್ಚಬೇಕು. ಅದು ಗಾಯ ಕಡಿಮೆ ಆಗುವವರೆಗೆ ನೋಡಬೇಕು ಮುಲಾಮನ್ನು ನಾವು ಹಚ್ತಾನೆ ಇರಬೇಕು. ಅಪಘಾತಕ್ಕೆ ಒಳಗಾದ ವ್ಯಕ್ತಿಯು ನಿಶಕ್ತನಾಗಿದ್ದರೆ ಅವನಿಗೆ ಏನು ಮಾಡಬೇಕು, ಬಿಸಿ ಪಾನೀಯವನ್ನು ನೀಡಬೇಕು. ಅವೇನಾದರೂ ನಿಶಕ್ತಿ ಸುಸ್ತಾಗಿದ್ದರೆ ಏನು ಮಾಡಬೇಕು, ಬಿಸಿ ಪಾನೀಯವನ್ನು ನೀಡಬೇಕಂತೆ. ಇದು ಸುಟ್ಟ ಗಾಯ ಆದಾಗ ಮಾಡುವಂಥ ಪ್ರಥಮ ಚಿಕಿತ್ಸೆ. ಇವಾಗ ಪ್ರಜ್ಞೆ ತಪ್ಪುವುದು, ಮೂರ್ಛೆ ಹೋಗಿರ್ತಾರೆ, ಅವರಿಗೆ ಯಾವ ರೀತಿ ನಾವು
ಪ್ರಥಮ ಚಿಕಿತ್ಸೆ ನೀಡಬೇಕು ಅಂತೇಳಿ. ಶರೀರವು ಪ್ರಜ್ಞಾ ಶಕ್ತಿಯನ್ನು ಕಳೆದುಕೊಂಡಾಗ ಪ್ರಜ್ಞೆ ಏನು ಮಾಡ್ತೈತೆ, ತಪ್ತೈತೆ. ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗುವಂಥ ಸ್ಥಿತಿಗೆ ಏನಂತೀವಿ, ಪ್ರಜ್ಞೆ ತಪ್ಪುವುದು ಅಂಥೇಳಿ ಕರಿತೀವಿ. ಏನು ಮಾಡ್ತೀವಿ, ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸ್ತಂದ್ರೆ ಅವಾಗ ಏನು ಮಾಡ್ತೀವಿ, ಪ್ರಜ್ಞೆ ತಪ್ಪುವಿಕೆ ಅಂಥೇಳಿ ಕರಿತೀವಿ. ಅದಕ್ಕೆ ಮೂರ್ಛೆ ಹೋಗುವುದು ಅಂತ ಕೂಡ ನಾವು ಏನು ಮಾಡ್ತೀವಿ, ಕರಿತೀವಿ. ವ್ಯಕ್ತಿಯು ಪ್ರಜ್ಞೆ ತಪ್ಪಿದಾಗ ನಿದ್ರೆಯಲ್ಲಿರುವಂತೆ ಗೋಚರಿಸಿದರೂ ಸಹ ದೇಹವು ಯಾವುದೇ ರೀತಿಯ ಚಲನೆಯನ್ನು ತೋರ್ಪಡಿಸುವುದಿಲ್ಲ. ಅವನಿಗೆ ಮೂರ್ಛೆ ಹೋದಾಗ ನಿದ್ರೆಯಲ್ಲಿರುವಂತೆ ಕಾಣುತ್ತೆ, ಆದರೆ ಅವನ ದೇಹದ ಏನಾಗಲ್ಲ, ಯಾವುದೇ ರೀತಿಯಂತಹ ಚಲನೆಯನ್ನು ಮಾಡೋದಿಲ್ಲ. ಮೂರ್ಛೆ ಹೋಗ್ಲಿಕ್ಕೆ ಕಾರಣಗಳು ಏನು, ಯಾಕೆ ಮೂರ್ಛೆ ಹೋಗ್ತಾನೆ ವ್ಯಕ್ತಿ ಅಂತ ನೋಡೋಣ. ವ್ಯಕ್ತಿಯು ವಿಷಪ್ರಸನ್ನ ಮಾಡಿದಾಗ, ವಿಷ ಸೇವಿಸಿದ್ರೆ ಏನಾಗುತ್ತೆ, ಅವಾಗ ಏನು ಮಾಡ್ತಾನೆ, ಮೂರ್ಛೆ ಹೋಗ್ತಾನೆ, ಪ್ರಜ್ಞೆ ತಪ್ತಾನೆ. ಅತಿಯಾದ ಮದ್ಯಪಾನ ಮಾಡಿದಾಗ ಕೂಡ ಏನಾಗ್ತೈತೆ, ಅವನಿಗೆ ಪ್ರಜ್ಞೆ ತಪ್ತೈತೆ. ತಲೆಗೆ ತೀವ್ರವಾದ ಹೊಡೆತ ಬಿದ್ದರೆ ಅವಾಗೂ ಕೂಡ ಏನಾಗ್ತಾರೆ, ಪ್ರಜ್ಞೆ ತಪ್ತೈತೆ ಅಥವಾ ಮೂರ್ಛೆ ಹೋಗ್ತಾರೆ. ಮಾರಣಾಂತಿಕ ಗಾಯ ಆಗಿದಾಗ ಅವಾಗೂ ಕೂಡ ನಮ್ಗೆ ಏನಾಗ್ತೈತೆ, ಪ್ರಜ್ಞೆಯನ್ನು ತಪ್ತೈತೆ. ಅತಿಯಾದ ರಕ್ತಸ್ರಾವದಿಂದ ಮತ್ತು ಬಿಸಿಲಿನಿಂದ ಜಳದಿಂದ ಅವಾಗ ಏನು ಮಾಡ್ತೀವಿ, ನಾವು ಪ್ರಜ್ಞೆಯನ್ನು ಕಳ್ಕೊತೀವಿ. ಈ ಎಲ್ಲ ಸಂದರ್ಭದಲ್ಲಿ ಏನು ಮಾಡ್ತಾನೆ ವ್ಯಕ್ತಿ, ಪ್ರಜ್ಞೆಹೀನನಾಗ್ತಾನೆ, ಅಂದರೆ ಅವನಿಗೆ ಪ್ರಜ್ಞೆ ಇರೋದಿಲ್ಲ ಆ ಟೈಮಲ್ಲಿ. ಕೆಲವು ಸಾರಿ ಮೂರ್ಛೆ ರೋಗದಿಂದಲೂ ಕೂಡ ಏನು ಮಾಡ್ತಾನೆ, ಅವನು ಪ್ರಜ್ಞೆಯನ್ನು ತಪ್ತಾನೆ. ಹಾಗಾದರೆ ಪ್ರಜ್ಞೆ ಆಗಬೇಕಾದ್ರೆ ಏನೇನು ಲಕ್ಷಣಗಳು ಇರ್ತವೆ ಪ್ರಜ್ಞೆ ತಪ್ಪಿದಾಗ ಅಂದರೆ, ಕಾರಣಕ್ಕೆ ಅನುಸಾರವಾಗಿ ಮುಖವು ಏನಾಗ್ತೈತೆ, ಕೆಂಪಾಗ್ತೈತೆ. ಅವನು ಪ್ರಜ್ಞೆ ತಪ್ತಾ ಇದ್ದಾನೆ, ಮೂರ್ಛೆ ಹೋಗ್ತಾ ಇದ್ದಾನೆ, ಅವಾಗ ಏನಾಗ್ತೈತೆ, ಮುಖ ಕೆಂಪಾಗ್ತೈತಂತೆ, ಬಿಳಿಚ್ಕೊಳ್ತದಂತೆ ಅಥವಾ ನೀಲಿ ಬಣ್ಣಕ್ಕೆ ತಿರುಗ್ತದಂತೆ. ಉಸಿರಾಟದಲ್ಲಿ ಏನಾಗ್ತೈತೆ, ವ್ಯತ್ಯಾಸ ಉಂಟಾಗ್ತೈತೆ. ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಉಂಟಾಗ್ತೈತೆ. ಇವೆಲ್ಲ ಲಕ್ಷಣಗಳೇನು ಅವನು ಪ್ರಜ್ಞೆ ತಪ್ತಾ ಇರುವಾಗ ಏನಾಗ್ತೈತೆ, ಸಂಭವಿಸುವಂಥ ಲಕ್ಷಣಗಳು. ಈ ಲಕ್ಷಣಗಳು ಇವನು ಪ್ರಜ್ಞೆ ತಪ್ತಾ ಇದೆ ಅಂತೇಳಿ ನಾವು ಊಹಿಸ್ಬೋದು. ಹಾಗಾದರೆ ಉಪಚಾರ ಹೇಗೆ ಮಾಡಬೇಕು ಪ್ರಜ್ಞೆ ತಪ್ಪಿದವರಿಗೆ ಅಥವಾ ಮೂರ್ಛೆ ಹೋಗಿದವರಿಗೆ ಅಂದರೆ, ವೈದ್ಯರನ್ನು ಶೀಘ್ರವಾಗಿ ಅವರಿಗೆ ಕರೆಸಬೇಕು. ಮೂರ್ಛೆ ಹೋದ ವ್ಯಕ್ತಿಯನ್ನು ಏನು ಮಾಡಬೇಕು, ಅಂಗಾತವಾಗಿ ಮಲಗಿಸ್ಬೇಕು. ಯಾರು ಪ್ರಜ್ಞೆ ತಪ್ಪಿರ್ತಾರೋ ಅವ್ರಿಗೆ ಏನು ಮಾಡಬೇಕು, ಅಂಗಾತವಾಗಿ ಮಲಗಿಸ್ಬೇಕು. ಮುಖವು ಕೆಂಪಾಗಿದ್ದರೆ ವ್ಯಕ್ತಿ ತಲೆಯನ್ನು ಏನು ಮಾಡಬೇಕು, ಎತ್ತಿ ಹಿಡಿಬೇಕು. ಯಾಕಂದರೆ ಮುಖ ಕೆಂಪಾಗಿದೆ ಅಂದರೆ ಅಲ್ಲಿ ಮುಖದಾಗ ಏನಾಗಿರುತ್ತೆ, ರಕ್ತ ಸಂಗ್ರಹಣೆ ಅಲ್ಲೇ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಅವನ ಮುಖವನ್ನು ಎತ್ತಿ ಹಿಡಿಬೇಕು. ವ್ಯಕ್ತಿಯು ವಾಂತಿ ಮಾಡುತ್ತಿದ್ದರೆ ತಲೆಯನ್ನು ಮಾಡಬೇಕು, ಪಕ್ಕಕ್ಕೆ ಬಾಗಿಸ್ಬೇಕು. ಅವ್ರು ಅಂಗಾತ ಮಲಗಿಸಿರ್ತೀವಲ್ಲ, ವಾಂತಿ ಮಾಡ್ತಿದ್ರೆ ಮಾಡಬೇಕು, ತಲೆಯನ್ನು ನಾವು ಪಕ್ಕಕ್ಕೆ ಬಾಗಿಸ್ಬೇಕು. ಮುಖವು ಬಿಳಿಚಿಕೊಂಡಿದ್ದರೆ ತಲೆಯ ಭಾಗವನ್ನು ಹಿಂದಕ್ಕೆ ಅಥವಾ ಕೆಳಗೆ ಬಾಗಿಸ್ಬೇಕು. ಯಾಕಂದರೆ ಅಲ್ಲಿ ಮುಖ ಬಿಳಿಚಾಗ್ತಿದ್ದರೆ ಅಲ್ಲಿ ಮುಖದಲ್ಲಿ ರಕ್ತ ಇಲ್ಲ, ಕಡಿಮೆ ಆಗಿದೆ ಅಂತ ಅರ್ಥ. ಅಂಗೈ ಮತ್ತು ಪಾದಗಳನ್ನು ಕೈಗಳಿಂದ ಉಜ್ಜಿ ಶಾಖವನ್ನುಂಟು ಮಾಡಬೇಕು. ಬಿಸಿ ಮಾಡಬೇಕು. ಕೈ ಮತ್ತು ಪಾದಗಳನ್ನು ಚೆನ್ನಾಗಿ ಉಜ್ಜಿ ನೋಡಬೇಕು, ಅಲ್ಲಿ ಬಿಸಿ ಆಗಂಗೆ ನೋಡ್ಕೊಳ್ಬೇಕು. ಮುಖವು ನೀಲಿ ಬಣ್ಣಕ್ಕೆ ತಿರುಗ್ತಾ ಇದ್ದರೆ ಏನು ಮಾಡಬೇಕು, ಅವರಿಗೆ ಕೃತಿಕ ಉಸಿರಾಟ ನೀಡಬೇಕು. ಯಾಕಂದರೆ ಉಸಿರಾಟ ಕಡಿಮೆ ಆದಾಗ ಏನಾಗುತ್ತೆ, ಮುಖ ನೀಲಿ ಬಣ್ಣಕ್ಕೆ ತಿರುಗ್ತೈತೆ. ಅವಾಗ ಏನು ಮಾಡಬೇಕು, ನಾವು ಕೃತಕವಾದಂಥ ಉಸಿರಾಟವನ್ನು ನೀಡಬೇಕು ಅವನಿಗೆ. ರೋಗಿಗೆ ಶುದ್ಧ ಗಾಳಿ ದೊರೆಯುವಂತೆ ನೋಡ್ಕೊಳ್ಬೇಕು. ಒಳ್ಳೆಯ ಆಕ್ಸಿಜನ್ ಒಂದು ರೋಗಿಗೆ ಬರುವಂತೆ ನಾವು ನೋಡ್ಕೊಳ್ಬೇಕು. ಶರೀರದಿಂದ ಬಿಗಿಯಾದ ಬಟ್ಟೆ ಇದ್ದರೆ ಬಿಗಿಯಾದ ಬಟ್ಟೆ ಹಾಕ್ಕೊಂಡ್ರೆ ಮಾಡಬೇಕು, ಅವನು ಸಡಿಲಗೊಳಿಸಬೇಕು. ಕೆಲವು ಸಾರಿ ಶಾಲಾ ಮಕ್ಕಳು ಹಸಿವಿನಿಂದಾಗಲಿ ದಣಿವಿನಿಂದಾಗಲಿ ಮೂರ್ಛೆ ಹೋಗುವ ಸಂಭವ ಇರ್ತದೆ. ಕೆಲವು ವೇಳೆ ಶಾಲೆ ಮಕ್ಕಳು ಏನು ಮಾಡ್ತಾರೆ, ಹಸಿವೆಯಿಂದ ಅಂದರೆ ಬೆಳಗ್ಗೆ ಊಟ ತಿನ್ಕೊಂಡು ಬರಲ್ಲ ಅಥವಾ ಜಾಸ್ತಿ ಕೆಲಸ ಮಾಡಿ ಟಯರ್ಡ್ ಆಗಿರ್ತೈತೆ, ಯಾವಾಗ ಕೂಡ ಏನಾಗ್ತೈತೆ, ಪ್ರಜ್ಞೆ ತಪ್ಪುವಂಥ ಸಂಭವ ಇರ್ತೈತೆ. ಅಂತಹ ಸಮಯದಲ್ಲಿ ಅಪಘಾತಕ್ಕೆ ಒಳಗಾದ ಮಗುವನ್ನು ಏನು ಮಾಡಬೇಕು, ಅಂಗಾತ ಮಲಗಿಸ್ಬೇಕು. ಮತ್ತು ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆತ್ತಿ ತಲೆಯನ್ನು ಏನು ಮಾಡಬೇಕು, ಸ್ವಲ್ಪ ಹಿಂಭಾಗಕ್ಕೆ ಬಗ್ಗಿಸಿ ಹೃದಯಕ್ಕೆ ರಕ್ತ ಏನು ಮಾಡಬೇಕು, ಚಲಿಸುವಂತೆ ಮಾಡಬೇಕು. ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆತ್ತಿ ತಲೆ ಹಿಂಭಾಗಕ್ಕೆ ಬಾಗಿಸಿ ಹೃದಯಕ್ಕೆ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ನಾವೇನು ಮಾಡಬೇಕು. ಪುನಶ್ಚೇತನಗೊಳ್ಳುವುದು ನಿಧಾನವಾದರೆ ಅವನಿಗೆ ಬೆಚ್ಚಗಿನ ಕಂಬಳಿಯನ್ನು ಹೊಂದಿಸಿ ಹತ್ತಿರದ ಆಸ್ಪತ್ರೆಗೆ ಮಾಡಬೇಕು. ಇಷ್ಟು ಮಾಡಿದ ಮೇಲೆ ಅವನು ಸುಧಾರಿಸಲಿಲ್ಲ ಆದರೆ ಅವನಿಗೆ ಏನು ಮಾಡಬೇಕು, ಬೆಚ್ಚಗಿನ ಕಂಬಳಿ ಹೊಂದಿಸಿ ಹತ್ತಿರದಲ್ಲಿರುವಂಥ ಒಂದು ಆಸ್ಪತ್ರೆಗೆ ನೋಡಬೇಕು, ಆ ವಿದ್ಯಾರ್ಥಿಯನ್ನು ಸಾಗಿಸಬೇಕು. ಇದು ಪ್ರಜ್ಞೆ ತಪ್ಪಿದಾಗ ಅಥವಾ ಮೂರ್ಛೆ ಹೋಗಿದಾಗ ಮಾಡುವಂಥ ಪ್ರಥಮ ಚಿಕಿತ್ಸೆ. ಇವಾಗ ವಿಷ ಸೇವಿಸಿದಾಗ ಏನು ಮಾಡಬೇಕು ಅಂತೇಳಿ, ವಿಷ ಪದಾರ್ಥಗಳು ಆಹಾರದ ಮೂಲಕವಾಗಿರಲಿ ಅಥವಾ ಉಸಿರಾಟದ ಮೂಲಕ ಆಗಿರಲಿ ಅಥವಾ ಚುಚ್ಚುಮದ್ದುಗಳ ಮೂಲಕವಾಗಿರಲಿ ಕೆಲವು ಸಾರಿ ಏನಾಗುತ್ತೆ, ನೇರವಾಗಿ ವಿಷ ಏನು ಮಾಡ್ತೈತೆ, ದೇಹವನ್ನು ಸೇರ್ತೈತೆ. ವಿಷ ಜಂತುಗಳಾದಂಥ ಹಾವಾಗಿರ್ಬೋದು, ಚೇಳಾಗಿರ್ಬೋದು, ಜೇನು ಆಗಿರ್ಬೋದು, ಜೇಡಾಗಿರ್ಬೋದು, ಹುಚ್ಚುನಾಯಿ ಕಡಿತವು ಕೂಡ ಏನಾಗಿರ್ತದೆ, ಇವೆಲ್ಲ ಪ್ರಾಣಿಗಳು ಕಚ್ಚಿದ್ರೆ ಅವು ಕೂಡ ನಮ್ಗೆ ಏನಾಗ್ತೈತೆ, ವಿಷನೇ
ವಿಷ ಉಂಟಾಗ್ತಾ ಇರ್ತೈತೆ. ಹಾಗಾದರೆ ಅವಾಗ ಹೆಂಗೆ ಪ್ರಥಮ ಚಿಕಿತ್ಸೆ ಮಾಡಬೇಕು ಅಂದರೆ, ವಿಷ ಸೇವಿಸಿದ ವ್ಯಕ್ತಿಗೆ ವಾಂತಿ ಮಾಡಿಸಬೇಕು, ವಿಷದ ತೀಕ್ಷ್ಣತೆಯನ್ನು ತಗ್ಗಿಸಬೇಕು. ವಾಂತಿ ಮಾಡಿಸಲು ಏನು ಮಾಡಬೇಕು, ಅವ್ರಿಗೆ ಕಿರಿನಾಲಿಗೆಗೆ ಬೆರಳನ್ನು ಕೆಣಕಬೇಕು. ಕಿರಿನಾಲಿಗೆ ಇರುತ್ತೆ ಗಂಟ್ಲಾದ್ರೆ ಆ ಕಿರಿನಾಲಿಗೆಗೆ ಏನು ಮಾಡಬೇಕು, ನಮ್ಮ ಬೆರಳನ್ನು ಹಾಕಬೇಕು. ಅಥವಾ ಬೆಚ್ಚಗಿರುವ ನೀರಿಗೆ ಉಪ್ಪನ್ನು ಹಾಕಿ ಕುಡಿಸಿದರೆ ಅವಾಗ ಏನಾಗ್ತೈತಿ, ವಾಂತಿ ಆಗ್ತೈತಿ. ಈ ರೀತಿ ವಾಂತಿ ಮಾಡಿಸೋದರ ಮೂಲಕ ಏನು ಮಾಡೋದು, ದೇಹದಲ್ಲಿರುವಂಥ ವಿಷವನ್ನು ನಾವು ಹೊರಗೆ ತೆಗಿಬೋದು. ಧಾರಾಳವಾಗಿ ನೀರನ್ನು ಕುಡಿಸುವುದರಿಂದ ತೀಕ್ಷ್ಣವಾದ ರೂಪದಲ್ಲಿ ಏನಾಗ್ತೈತಿ, ವಿಷವು ದೇಹಕ್ಕೆ ವ್ಯಾಪಿಸುವುದನ್ನು ನಾವೇನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಇದರಿಂದ ವಿಷ ಸೇವಿಸಿದವರಿಗೆ ನಾವು ಈ ರೀತಿ ಉಪಚಾರ ಮಾಡ್ಬೋದು. ಆಮ್ಲಗಳನ್ನು ಆಲ್ಕಿಲ್ಗಳನ್ನು ಸೇವಿಸಿದಾಗ ಬಾಯಿಯ ಒಳಭಾಗ ಮತ್ತು ತುಟಿಗಳು ಸುಟ್ಟು ಹೋಗಿದ್ದಾಗ ವಾಂತಿ ಮಾಡಿಸಬಾರ್ದು. ಆಮ್ಲಗಳು ಅಥವಾ ಆಲ್ಕಿಲ್ಗಳು ಸೇವಿಸಿದಾಗ ಅಥವಾ ಬಾಯಿಯ ಒಳಭಾಗ ಅಥವಾ ತುಟಿಗಳು ಸುಟ್ಟು ಹೋಗಿದ್ವು ಅಂದರೆ ಆ ಟೈಮಲ್ಲಿ ವಾಂತಿ ಮಾಡಿಸಬಾರ್ದು. ಯಾಕಂದರೆ ಮತ್ತಷ್ಟು ಗಾಯ ಆಗುವಂಥ ಸಂಭವ ಅಲ್ಲಿ ಜಾಸ್ತಿ ಇರ್ತೈತೆ. ಅದಕ್ಕೆ ಏನು ಮಾಡಬೇಕು, ಸಾಧ್ಯವಾದರೆ ಹತ್ತಿರದ ಒಂದು ಡಾಕ್ಟರ್ಸ್ ಹತ್ರ ಅಥವಾ ವೈದ್ಯರ ಹತ್ರ ಏನು ಮಾಡಬೇಕು, ನಾವು ಕಳಿಸ್ಬೇಕು. ಇದು ತಿಳ್ಕೊಬೇಕು ನೀವು. ನಿಮ್ಮ ಊರಿನಲ್ಲಿ ಅನಿರೀಕ್ಷಿತವಾಗಿ ಸಂಭವಿಸುವ ಅಪಾಯಕಾರಿ ಘಟನೆಗಳಿಗೆ ಸಂಬಂಧಿಸಿದಂತೆ ಪರಿಹಾರ ಮಾಡಬೇಕಂದ್ರೆ ಪರಿಹರಿಸಲು ಕೈಗೊಂಡ ಕ್ರಮಗಳ ಬಗ್ಗೆ ಏನು ಮಾಡಬೇಕು, ಮಾಹಿತಿಯನ್ನು ಊರಿನ ಹಿರಿಯರಿಂದ ತಿಳಿಬೇಕು. ಅವ್ರು ಏನೇನು ಮಾಡ್ತಾವ್ರಿ ಅಂತ ನಾವು ಏನು ಮಾಡ್ಬೋದು, ತಿಳ್ಕೊಬೋದು. ಇವಾಗ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ. ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಧಾರಾಳವಾಗಿ ಡ್ಯಾಶ್ ಕುಡಿಸುವುದರ ವಿಷದ ತೀಕ್ಷ್ಣತೆಯನ್ನು ಕಡಿಮೆ ಮಾಡ್ಬೋದು. ನಾವೇನು ಮಾಡ್ಬೋದು, ಧಾರಾಳವಾಗಿ ಬಿಸಿ ನೀರು ಕುಡಿಸುವುದರಿಂದ ನಾವೇನು ಮಾಡ್ಬೋದು, ವಾಂತಿಯನ್ನು ಮಾಡಿಸುವುದರ ಮೂಲಕ ಏನು ಮಾಡೋದು, ವಿಷದ ತೀಕ್ಷ್ಣತೆಯನ್ನು ಕಡಿಮೆ ಮಾಡ್ಬೋದು. ಅಂದರೆ ವಾಂತಿ ಮಾಡಿಸುವುದರ ಮೂಲಕ ವಿಷದ ತೀಕ್ಷ್ಣತೆಯನ್ನು ಕಡಿಮೆ ಮಾಡ್ಬೋದು. ನೀರನ್ನು ಕುಡಿಸಿ ವಾಂತಿ ಮಾಡಿಸುವುದರಿಂದ ವಿಷದ ತೀಕ್ಷ್ಣತೆಯನ್ನು ಮಾಡ್ತೀವಿ, ಇಲ್ಲಿ ಕಡಿಮೆ ಮಾಡ್ತೀವಿ. ಬಟ್ಟೆಗೆ ಬೆಂಕಿ ಬಿದ್ದಾಗ ಡ್ಯಾಶ್ ಓಡಾಡಬಾರ್ದು, ಹತ್ತಿತ್ತ ಓಡಾಡಬಾರ್ದು. ಬೆಂಕಿಗೆ ಬಿದ್ದಾಗ, ಬಟ್ಟೆಗೆ ಬೆಂಕಿ ಬಿದ್ದಾಗ ಹತ್ತಿತ್ತ ಓಡಾಡಬಾರ್ದು. ಅತಿಯಾದ ಮದ್ಯಪಾನದಿಂದ ವ್ಯಕ್ತಿಯು ಡ್ಯಾಶ್ ಹೋಗ್ತಾನೆ, ಮೂರ್ಛೆ ಹೋಗ್ತಾನೆ. ಅವಾಗ ಕೂಡ ಏನು ಮಾಡ್ತಾನೆ, ಪ್ರಜ್ಞೆ ತಪ್ತಾನೆ. ಮೂರ್ಛೆ ಹೋದ ವ್ಯಕ್ತಿಯನ್ನು ಡ್ಯಾಶ್ ಮಲಗಿಸಬೇಕು, ಅಂಗಾತವಾಗಿ ಮಲಗಿಸಬೇಕು. ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಿಷಪೂರಿತ ವಸ್ತುಗಳು ಯಾವ್ಯಾವು? ಇಲ್ಲಿ ಹಾವು, ಚೇಳು ಮತ್ತು ಜೇನ್ನೊಣ ಇವೆಲ್ಲ ಏನು ವಿಷಪೂರಿತವಂಥ ವಸ್ತುಗಳು. ಇವೆಲ್ಲ ಮೂಲಕ ವಿಷವನ್ನು ಏನು ಮಾಡುತ್ತೆ ಹೋಗೋದು. ಅಥವಾ ಆಹಾರದ ಮೂಲಕ, ಬೇರೆ ಬೇರೆ ಪದಾರ್ಥ ಸೇವನೆಗಳ ಮೂಲಕ ಏನಾಗ್ತೈತೆ, ನಾವು ವಿಷವನ್ನು ಸೇವಿಸ್ತಾ ಇರ್ತೀವಿ, ಗೊತ್ತಾಗೋದಿಲ್ಲ ಆ ಟೈಮಲ್ಲಿ. ಅದಕ್ಕೆ ಇವೆಲ್ಲ ಏನಂತೀವಿ, ವಿಷಪೂರಿತ ವಸ್ತುಗಳು ಅಂತೇಳಿ ಕರಿತೀವಿ. ಪ್ರಜ್ಞೆ ತಪ್ಪುವುದೆಂದರೇನು? ಅವಾಗ ಏನು ಮಾಡ್ತೈತೆ ಅಂದರೆ, ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸೋದನ್ನು ಸ್ಥಗಿತಗೊಳಿಸ್ತೈತಿ. ಅವಾಗ ಏನಾಗ್ತೈತೆ, ಪ್ರಜ್ಞೆ ಹೋಗ್ತೈತಿ. ಅದಕ್ಕೆ ಪ್ರಜ್ಞೆ ತಪ್ಪುವುದು ಅಂತೇಳಿ ಕರಿತೀವಿ. ಅಂದರೆ ಪ್ರಜ್ಞಾ ಶಕ್ತಿಯನ್ನು ಕಳೆದುಕೊಳ್ಳೋದಕ್ಕೆ ಪ್ರಜ್ಞೆ ತಪ್ಪುವುದು ಅಂತೇಳಿ ಕರಿತೀವಿ. ಕೆಳಗಿನವರಿಗೆ ಸರಿ ಅಥವಾ ತಪ್ಪು ಅಂತೇಳಿ ಹೇಳಬೇಕು. ವ್ಯಕ್ತಿಯು ವಾಂತಿ ಮಾಡ್ತಿದ್ದರೆ ತಲೆಯನ್ನು ಪಕ್ಕಕ್ಕೆ ಬಾಗಿಸ್ಬೇಕು. ಸರಿ, ಇದು ಪಕ್ಕಕ್ಕೆ ಬಾಗಿಸ್ಬೇಕು. ವಾಂತಿ ಮಾಡ್ತಾಯಿದ್ರೆ ಏನು ಮಾಡಬೇಕು, ತಲೆಯನ್ನು ನಾವು ಪಕ್ಕಕ್ಕೆ ಬಾಗಿಸ್ಬೇಕು. ಇದು ಸರಿ. ಮುಖವು ನೀಲಿ ಬಣ್ಣಕ್ಕೆ ತಿರುಗಿದರೆ ಕೃತಕ ಉಸಿರಾಟ ನಡೆಸಬೇಕು. ಓಕೆ, ಇದು ನಡೆಸಬೇಕು. ಮುಖ ಏನು ಮಾಡಬೇಕು, ನೀಲಿ ಬಣ್ಣಕ್ಕೆ ತಿರುಗಿದರೆ ಕೃತಕ ಉಸಿರಾಟ ನಾವು ನೀಡಬೇಕು. ಸುಟ್ಟ ಗಾಯದಿಂದ ಚರ್ಮದ ಮೇಲೆ ಬೊಬ್ಬೆಗಳಿದ್ದರೆ ಸೀಳಬೇಕು. ಸೀಳಬಾರ್ದು, ಅವಾಗೆ ಸೀಳಬಾರ್ದು ಅಂತ ಹೇಳಿದ್ದೀವಿ. ಸೀಳಿದ್ರೆ ಏನಾಗುತ್ತೆ, ಮತ್ತಿಷ್ಟು ಹುಣ್ಣುಗಳಾಗ್ತವೆ. ಅದಕ್ಕೆ ಸೀಳಬಾರ್ದು. ಉಸಿರಾಟದ ಮೂಲಕ ವಿಷವು ದೇಹವನ್ನು ಪ್ರವೇಶಿಸುವುದಿಲ್ಲ. ಉಸಿರಾಟದ ಮೂಲಕ ಏನಾಗುತ್ತೆ, ವಿಷವು ದೇಹವನ್ನು ಪ್ರವೇಶಿಸುತ್ತದೆ. ಹೀಗಾಗಿ ಇದು ಸರಿ. ಪ್ರವೇಶಿಸುವುದಿಲ್ಲ ಅಂದರೆ ಅದು ತಪ್ಪು. ಪ್ರವೇಶಿಸುತ್ತದೆ. ಉಸಿರಾಟದ ಮೂಲಕ ವಿಷವು ದೇಹವನ್ನು ಪ್ರವೇಶಿಸುತ್ತದೆ. ಇಷ್ಟು ಏನಾಯಿತು ಅಂದರೆ ಪ್ರಥಮ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಇದೊಂದು ಲೆಸನ್ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡ್ರಿ, ಇಲ್ಲಿ ಏನಿಲ್ಲ, ಮುಂದೊಂದು ಲೆಸನ್ ಇದೆ. ಆದರೆ ಇದರಲ್ಲಿ ಏನಂತದ್ದು ಏನಿಲ್ಲ, ಪ್ರಾಯೋಗಿಕವಾಗಿದೆ. ಇದು ಮನೋರಂಜನಾ ಆಟಗಳು. ಮನೋರಂಜನಾ ಆಟಗಳ ಬಗ್ಗೆ ಕೊಟ್ಟಿದ್ದಾರೆ. ಇವೇ ನಮಗೆ ಬೇಕಾಗೋದಿಲ್ಲ. ನಾವೇನು ಲೆಸನ್ ಮಾಡಿಸ್ತೀವಲ್ಲ ಆ ಟೈಮಲ್ಲಿ ಏನು ಮನೋರಂಜನಾ ಆಟ ಒಂದಾಗಿ ಏನು ಯೂಸ್ ಮಾಡ್ಕೋತೀವಲ್ಲ ಆ ಒಂದು ಮನೋರಂಜನಾ ಆಟಗಳು. ಇವಾಗ ಇದು ಸ್ವಲ್ಪ ಇದೆ ನೋಡಿರಿ. ಕ್ರೀಡಾ ಸಾಧಕರಿಗೆ ನೀಡಲಾಗುವ ಪ್ರಶಸ್ತಿಗಳು. ಕ್ರೀಡಾ ಸಾಧಕರಿಗೆ ಏನೇನು ಪ್ರಶಸ್ತಿಗಳು ನೀಡ್ತಾರೆ ಅಂತೇಳಿ. ಅರ್ಜುನ ಪ್ರಶಸ್ತಿ ಏನು ಮಾಡ್ತಾರೆ, ಕ್ರೀಡಾ ಸಾಧಕರಿಗೆ ನೀಡ್ತಾರೆ. ಅಂದರೆ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಏನು ಮಾಡ್ತಾರೆ, ಅರ್ಜುನ ಪ್ರಶಸ್ತಿ ನೀಡ್ತಾರೆ. ಇದು 1961ರಲ್ಲಿ ಏನಾಗುತ್ತೆ, ಭಾರತ ಸರ್ಕಾರ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತೈತಿ. ಇದು ಅಮೌಂಟ್ ಎಷ್ಟಪ್ಪ ಅಂದರೆ ಇದು 15 ಲಕ್ಷ ನಗದಾಗಿರ್ತೈತಿ. ಕಂಚಿನಿಂದ ನಿರ್ಮಿಸಿದಂತಹ ಅರ್ಜುನನ ಮೂರ್ತಿ ಇರ್ತೈತೆ ಮತ್ತು ಪ್ರಮಾಣ ಪತ್ರವನ್ನು ಈ ಒಂದು ಪ್ರಶಸ್ತಿಯಲ್ಲಿ ಇರ್ತೈತಿ.
ಈ ಪ್ರಶಸ್ತಿ ಪ್ರದಾನ ಮಾಡುವಾಗ ಕ್ರೀಡಾಪಟುಗಳ ಪ್ರಸ್ತುತ ವರ್ಷದ ಮತ್ತು ಹಿಂದಿನ 3 ವರ್ಷದ ಏನು ಮಾಡ್ತಾರೆ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಅಂದರೆ ಪ್ರಸ್ತುತ ಮತ್ತು ಹಿಂದಿನ 3 ವರ್ಷದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿರೋದನ್ನು ಗಮನಿಸಿ ಏನು ಮಾಡ್ತಾರೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಕ್ರೀಡಾ ಮನೋಭಾವನೆ ಹಾಗೂ ಶಿಸ್ತನ್ನು ತೋರ್ಪಡಿಸುವುದು ಇಲ್ಲಿ ಅತಿ ಅವಶ್ಯಕವಾಗಿರ್ತೈತೆ. ಒಲಿಂಪಿಕ್ ಕ್ರೀಡೆ, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ವಿಶ್ವ ಚಾಂಪಿಯನ್ಶಿಪ್ ನಡೆಯುವಂಥ ಕ್ರೀಡೆಗಳಲ್ಲಿ ಮತ್ತು ಕ್ರಿಕೆಟ್ನಲ್ಲಿ ಸಾಧನೆಯನ್ನು ಪರಿಗಣಿಸಿ ಏನು ಮಾಡ್ತಾರೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಭಾರತೀಯ ಕ್ರೀಡೆಗಳು ಹಾಗೂ ವಿಕಲಚೇತನರಿಗೆ ಕ್ರೀಡಾಕೂಟಗಳು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಸೇರ್ಪಡೆ ಮಾಡ್ತಾಯಿದ್ದಾರೆ. ಮುಂಚೆ ಇರಲಿಲ್ಲ, ಇವಾಗ ಏನು ಮಾಡ್ತಾಯಿದ್ದಾರೆ ಅವರಿಗೂ ಕೂಡ ಕ್ರೀಡೆಗಳನ್ನು ಆಡಿಸ್ತಾಯಿದ್ದಾರೆ. ಈಗ ದ್ರೋಣಾಚಾರ್ಯ ಪ್ರಶಸ್ತಿ ಇದು 1985ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತೈತೆ ಸ್ಥಾಪನೆ ಮಾಡ್ತೈತಿ. ಇದ್ರ ಕ್ರೀಡೆಯಲ್ಲಿ ಅಂದರೆ ಕ್ರೀಡಾ ತರಬೇತುದಾರರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಇಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಅಸ್ತಿತ್ವಕ್ಕೆ ಬರ್ತದೆ. ಅಂದರೆ ಅವನ ಮೂರ್ತಿನೇ ಇಲ್ಲೊಂದು ಏನಿರ್ತೈತೆ ಪ್ರಶಸ್ತಿಯಾಗಿರ್ತೈತಿ. ಈ ಪ್ರಶಸ್ತಿಯು ಕೂಡ 15 ಲಕ್ಷ ಸೇಮ್, ಇದು ಸೇಮ್. ದ್ರೋಣಾಚಾರ್ಯರ ಕಂಚಿನ ಮೂರ್ತಿ ಇರ್ತದೆ ನೋಡಿ, ಹಾಗೆ ಪ್ರಮಾಣ ಪತ್ರವನ್ನು ಇದು ಹೊಂದಿರ್ತದೆ. ಭಾರತದ ಉತ್ತಮ ಕ್ರೀಡಾಪಟುಗಳನ್ನು ಸೃಷ್ಟಿಸುವಲ್ಲಿ ಕ್ರೀಡಾ ತರಬೇತಿದಾರರು ಏನು ಸಾಧನೆ ಮಾಡಿರ್ತಾರಲ್ಲ ಅವ್ರ ಸಾಧನೆಯನ್ನು ಪರಿಗಣಿಸಿ ಏನು ಮಾಡ್ತಾರೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಪ್ರಶಸ್ತಿ ನೀಡಲಾಗುವ ಹಿಂದಿನ 3 ವರ್ಷಗಳಲ್ಲಿ ಕ್ರೀಡಾ ತರಬೇತಿದಾರರು ಗೆದ್ದಿರುವಂತಹ ನಿರಂತರ ಸಾಧನೆಗಳನ್ನು ಇಲ್ಲಿ ಏನು ಮಾಡ್ತಾರೆ ಪರಿಗಣಿಸ್ತಾರೆ. ಇವ್ರದ್ದು ಕೂಡ ಏನು ಮಾಡ್ತಾರೆ ಹಿಂದಿನ 3 ವರ್ಷದಲ್ಲಿ ನಿರಂತರವಾಗಿ ಕ್ರೀಡಾಪಟುಗಳು ಸಾಧನೆ ಮಾಡಿರುವುದನ್ನು ಅಥವಾ ಅವರು ನೀಡಿದಂಥ ತರಬೇತಿಯನ್ನು ಪರಿಗಣಿಸಿ ಏನು ಮಾಡ್ತಾರೆ ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾರೆ. ಭಾರತದಲ್ಲಿ ಕ್ರೀಡೆಯನ್ನು ಸುಧಾರಿಸುವಲ್ಲಿ ತಮ್ಮ ಜೀವಮಾನವನ್ನು ಮುಡಿಪಾಗಿಟ್ಟವರನ್ನು ಗುರುತಿಸಲು ಏನು ಮಾಡ್ತಾರೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಇದು ದ್ರೋಣಾಚಾರ್ಯ ಪ್ರಶಸ್ತಿ ಆಯಿತು. ಇಲ್ಲಿಗೆ ಏನಾಯಿತು ಅಂದರೆ ಈ ಒಂದು ಲೆಸನ್ ಕಂಪ್ಲೀಟ್ ಆಯಿತು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಮುಂದುವರೆದಂತಹ ಅಂದರೆ ಈ ತರಗತಿ ಇದು 8ನೇ ತರಗತಿ ಫುಲ್ಲು ಕಂಪ್ಲೀಟ್ ಆಯಿತು. ಮುಂದಿನ ಒಂದು ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಬರುವಂಥ ಒಂದು ಲೆಸನನ್ನು ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.